ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಬಹಳಷ್ಟು ಜನ ಕೇಳ್ತಾ ಇದ್ರು, ಸರ್ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದವರು ಮಾಡಿರುವಂತಹ 5 ಗ್ಯಾರಂಟಿ ಯೋಜನೆಯಲ್ಲಿ ಒಂದಾಗಿರುವಂತಹ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ನಮ್ಗೆ ಇನ್ನೂವರೆಗೂ ಕೂಡ ರೊಕ್ಕ ಬಂದಿಲ್ಲ ಸರ್. ರೊಕ್ಕ ಬಂದಿಲ್ಲ ಅಂದ್ರೆ ಯಾಕಂದ್ರೆ ಎಲೆಕ್ಷನ್ ಮೂಮೆಂಟ್ ಅಲ್ಲಿ ಈ ಒಂದು ಯೋಜನೆಗಳನ್ನ ಜಾರಿಗೆ ತಂದಿದ್ರು. ಬಟ್ ಇವತ್ತು 10ನೇ ಕಂತಿನವರೆಗೂ ಹಣ ಬಂದಿದೆ. ಇನ್ನು ಉಳಿದಿರುವಂತಹ 2 ತಿಂಗಳ ಹಣ ಅಂದ್ರೆ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಇನ್ನೂವರೆಗೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಇನ್ನೂವರೆಗೂ ಜಮಾ ಆಗಿಲ್ಲ ಅಂತೇಳಿ ನಾವು ಇವತ್ತು ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಸರ್ಕಾರದವರು ಬಂದ್ ಮಾಡಿದ್ರು ಅಂತೇಳಿ ಗೊತ್ಕೊಂಡಿದ್ದೀವಿ. ಹಾಗಾಗಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಂಪೂರ್ಣವಾಗಿ ಬರಬೇಕಾಗಿತ್ತು ಅಂದ್ರೆ ನೀವು ಏನ್ ಮಾಡ್ಬೇಕು, ಯಾರಿಗೆ ಹೋಗಿ ಭೇಟಿ ಕೊಡ್ಬೇಕಾ ಅಥವಾ ಏನಾದ್ರೂ ಒಂದು ಪ್ರಮಾಣ ಪತ್ರವನ್ನ ಲಗತ್ತಿಸಬೇಕಾ, ಯಾವಾಗ ಜಮಾ ಆಗುತ್ತೆ ನಮ್ಮ ಒಂದು ಬ್ಯಾಂಕ್ ಖಾತೆ ಅನ್ನೋದನ್ನ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ನೀವು ಇವತ್ತೇ ಫಸ್ಟ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಕಮಾನ್ ಏನ್ ಮಾಡ್ಬೇಕ್ರಿ, ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡಿ ಮನೆಯಲ್ಲೇ ಕೂತ್ಕೊಂಡು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಬೇಕಾಗಿದೆ, ನೌಕರಿ ಮಾಡಬೇಕಾಗಿದೆ ಸರ್, ನಾನು ಸ್ವಂತ ಬಿಸ್ನೆಸ್ ಮಾಡಬೇಕಾಗಿದೆ ಅಂದ್ರೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಡಿಗ್ರಿ ಮುಗಿಸ್ಕೊಂಡಿರ್ತೀವಿ, ಕಂಪ್ಯೂಟರ್ ಶಿಕ್ಷಣ ಇಲ್ಲ ಅಂದ್ರೆ ಯಾವ ಡಿಗ್ರಿ ಕಲ್ತರೂ ಕೂಡ ಉಪಯೋಗಕ್ಕೆ ಬರಲಾರದು ಅಂತ ನನ್ನ ಅನಿಸಿಕೆ. ಹೌದಿಲ್ಲ? ಯಾಕಂದ್ರೆ ಕಂಪ್ಯೂಟರ್ ಜಗತ್ತಿನೊಳಗೆ ನಾವು ಕಂಪ್ಯೂಟರ್ ಕಲಿಬೇಕಾಗ್ತದೆ. ನೀವು ಕೂಡ ಮನೆಯಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಕಲಿಬೇಕಾಗಿದೆ ಅಂದ್ರೆ ನಾನು ಪ್ರತಿದಿನ ಒಂದೊಂದು ಹೊಸ ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಒಳಗ ಅಪ್ಲೋಡ್ ಮಾಡಿರ್ತೀನಿ. ಎಲ್ಲ ವಿಡಿಯೋಸ್ ಗಳನ್ನು ಕೂಡ ನೋಡ್ಬೇಕಾಗಿತ್ತು ಅಂದ್ರೆ ವಿಡಿಯೋ ಕೆಳಗ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜುನ್ ಬೆಲ್ ಐಕಾನ್ ಗಂಟೆ ಬರ್ತದೆ, ಅದಕ್ಕೆ ಬಾರಿಸ್ಬಿಟ್ಟು ಸಾಕು. ನಾನ್ ಮಾಡುವಂತ ಎಲ್ಲಾ ತರದ ವಿಡಿಯೋಸ್ ಗಳು ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರ್ತಾವ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಆನ್ಲೈನ್ ನಲ್ಲಿ ಯಾವ ರೀತಿಯಾಗಿ ಅರ್ಜಿಗಳನ್ನ ಸಲ್ಲಿಸಬಹುದು ಅನ್ನೋ ಒಂದು ಮಾಹಿತಿಯನ್ನ ನೀವು ಸಂಪೂರ್ಣವಾಗಿ ಪಡೆಯಬಹುದು. ಯಾಕಂದ್ರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾವು ನೋಡ್ತಾ ಇದೀವಿ. ಯಾವಾಗ ಈ ಒಂದು ಗೃಹಲಕ್ಷ್ಮಿ ಒಂದು ಪೆಂಡಿಂಗ್ ಇರುವಂತಹ ಒಂದು ಹಣವನ್ನ ಯಾವಾಗ ಜಮಾ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿಯನ್ನ ನಾವು ನೋಡಿದಾಗ ಇವತ್ತು ಯಾರಿಗೆ 1 ರೂಪಾಯಿ ಕೂಡ ಜಮಾ ಆಗಿಲ್ಲ ಅಂತವ್ರು, ಮತ್ತೆ ನಾವು ಜಮಾ ಆಗಿಲ್ಲ ಅಂತ ಏನ್ ಮಾಡ್ತೀವಿ, ಆನ್ಲೈನ್ ಸೆಂಟರ್ಗೆ ಹೋಗಿ ನಮ್ಮ ಒಂದು ಕೊಟ್ಟಿರುವಂತಹ ಒಂದು ಆದೇಶ ಪತ್ರವಿದೆ, 2,000 ರೂಪಾಯಿ ನಮಗೆ ಮಂಜೂರಾತಿ ಪತ್ರ ಕೂಡ ನಾವು ಅರ್ಜಿ ಸಲ್ಲಿಸುವಂತ ಸಮಯದಲ್ಲಿ ಕೊಟ್ಟಿರ್ತಾರೆ. ಆ ಒಂದು ಪತ್ರ ತಗೊಂಡು ನಾವು ಏನ್ ಮಾಡ್ತಾ ಇದೀವಿ, ಆನ್ಲೈನ್ ಸೆಂಟರ್ಗೆ ಹೋಗಿ ಅದರ ಒಂದು ಸ್ಟೇಟಸ್ ಅನ್ನ ಒಂದು ಪರಿಶೀಲನೆ ಮಾಡಿದಾಗ ಅಲ್ಲಿ ಏನಂತ ಒಂದು ಸ್ಟೇಟಸ್ ಅಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ ಅಂದ್ರೆ, ನೀವು ಒಂದು GST ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದೀರಿ, ನೀವು ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇರುವಂತ ಒಂದು ಅಭ್ಯರ್ಥಿ ಆಗಿರೋದ್ರಿಂದ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದಿಲ್ಲ ಅಂತೇಳಿ ಕೆಲವೊಬ್ಬರಿಗೆ ಟ್ಯಾಕ್ಸ್ ಪೇಯರ್ ಅಂತೇಳಿ ಈ ರೀತಿಯಾಗಿ ಒಂದು ಸ್ಟೇಟಸ್ ಅಲ್ಲಿ ತೋರಿಸ್ತಾ ಇದೆ. ದಯವಿಟ್ಟು ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದ್ರೆ, ಯಾರು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮಕ್ಕಳು ಏನಿರ್ತಾರೆ ಯಾರಾದ್ರೂ ಒಬ್ರು GST ಟ್ಯಾಕ್ಸ್ ಪೇಯರ್ ಮಾಡ್ತಾ ಇದ್ರು ಅಂದ್ರೆ ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನು ಪೇ ಮಾಡ್ತಾ ಇದ್ರು ಅಂದ್ರೆ ಮನೆಯಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಂಪೂರ್ಣವಾಗಿ ಬರುವುದಿಲ್ಲ ಅಂತ ಒಂದು ಮಹಿಳೆಯರಿಗೆ ಏನ್ ಮಾಡ್ತಾ ಇದ್ದಾರೆ, ಒಂದು GST ಟ್ಯಾಕ್ಸ್ ಪೇರ್ ಇರುವಂತಹ ಮಹಿಳೆಯರಿಗೆ, ಯಾಕಂದ್ರೆ ಆಲ್ರೆಡಿ ಅರ್ಜಿ ಹಾಕಿದ್ರು ಆಮೇಲೆ ವೆರಿಫಿಕೇಶನ್ ಮಾಡಿದಾಗ GST ಒಂದು ಪೇ ಮಾಡುವಂತ ಹೆಣ್ಮಕ್ಳು ಕಂಡು ಬಂದಲ್ಲಿ ಅಂತವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದಿಲ್ಲ. ಯಾಕಂದ್ರೆ ಇನ್ನೊಂದು ಏನಾಗ್ಬಿಡುತ್ತೆ ಅಂದ್ರೆ, ಸರ್ ನಾವು ಬಹಳಷ್ಟು ಬಡವರಾಗಿದ್ದೇವೆ, ನಾವು ಯಾವುದೇ ರೀತಿಯಿಂದ GST ಪೇ ಮಾಡ್ತಾ ಇಲ್ಲ, ಟ್ಯಾಕ್ಸ್ ಪೇಯರ್ ನಾವು ಅಲ್ಲ ಅಂತೂ ಕೂಡ ನಿಮ್ಗೆ ಅನಿಸಿದಾಗ ಅಂತವರಿಗೂ ಕೂಡ ಕೆಲವೊಬ್ಬರಿಗೆ ಹಣ ಬರ್ತಾ ಇಲ್ಲ. ಅವ್ರೇನ್ ಮಾಡ್ಬೇಕು ಅಂದ್ರೆ, ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಒಂದು ಸ್ವಯಂ ಘೋಷಣಾ ಒಂದು ಪ್ರಮಾಣ ಪತ್ರವನ್ನ ಬರಿಬೇಕಾಗ್ತದೆ. ಯಾವುದೇ ರೀತಿಯಿಂದ ನಾನು ಸರ್ಕಾರಕ್ಕೆ ನಾನು ಹಣವನ್ನ ಪಾವತಿ ಮಾಡ್ತಾ ಇಲ್ಲ ಅಂದ್ರೆ GST ಪೇಯರ್ ಮಾಡ್ತಾ ಇಲ್ಲ, ದಯವಿಟ್ಟು ನನ್ನ ತಡೆ ಹಿಡಿದಿರುವಂತ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಜಮಾ ಮಾಡಲು ತಮ್ಮಲ್ಲಿ ಕೋರಲಾಗಿದೆ ಅಂತೇಳಿ ನೀವು ಒಂದು ಸ್ವಯಂ ಘೋಷಣೆ ಒಂದು ಪತ್ರವನ್ನ ಬರೆದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರಿಗೆ ನೀವು ಕೊಡ್ಬೇಕಾಗತ್ತೆ. ಸಪೋಸ್ ಸ್ಟೇಟಸ್ ಚೆಕ್ ಮಾಡಿದಾಗ ಟ್ಯಾಕ್ಸ್ ಪೇಯರ್ ಅಂತೇಳಿ ಸ್ಟೇಟಸ್ ಅಲ್ಲಿ ತೋರಿಸ್ತಾ ಇತ್ತು ಅಂದ್ರೆ ಗೃಹಲಕ್ಷ್ಮಿ ಅವರಿಗೆ, ಅವರು ಮಾತ್ರ ಈ ಒಂದು ಕೆಲಸವನ್ನ ಮಾಡ್ಬೇಕಾಗತ್ತೆ. ಇಲ್ಲ ಸರ್ ನಮ್ಗೆ ಯಾವುದೇ ರೀತಿಯಿಂದ ಸ್ಟೇಟಸ್ ಅಲ್ಲಿ ಈ ರೀತಿಯಾಗಿ ಮೆಸೇಜ್ ಬರ್ತಾ ಇಲ್ಲ, ನಿಮ್ಮ ಒಂದು ನೋಂದಣಿ ಒಂದು ಆಕ್ಟಿವ್ ಆಗಿದೆ ಅಂತ ಬರ್ತಾ ಇತ್ತು ಅಂದ್ರೆ ಯಾವುದೇ ರೀತಿಯಿಂದ ಒಂದು ಪ್ರಮಾಣ ಪತ್ರವನ್ನ ಕೊಡ್ಲಿಕ್ಕೆ ಎಲ್ಲಿಯೂ ಕೂಡ ಹೋಗಬೇಡಿ. ಮತ್ತೆ ಇನ್ನೊಂದು, ಅರ್ಜಿ ಸಲ್ಲಿಸಿದ ನಂತರ ಇನ್ನೂವರೆಗೂ ಕೂಡ ಯಾರಿಗೆ 1 ರೂಪಾಯಿ ಹಣ ಜಮಾ ಆಗಿಲ್ವೋ ನಿಮ್ಮ 3 ದಾಖಲೆಗಳನ್ನ ಸರಿಯಾಗಿ ಇಟ್ಕೊಳ್ಳಿ. ಮೊದಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಸ್ಪೆಲ್ಲಿಂಗ್ ಆಗಿ ಹೆಸರಿದೆಯೋ ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಗಳನ್ನು ಕೂಡ ಇರಬೇಕು. ರೇಷನ್ ಕಾರ್ಡ್ ಒಳಗೆ ಯಾವ ರೀತಿಯಾಗಿ ಸ್ಪೆಲ್ಲಿಂಗ್ ಇದೆಯೋ ಬ್ಯಾಂಕ್ ಪಾಸ್ಬುಕ್ ಗಳನ್ನು ಕೂಡ ಇದೇ ರೀತಿಯಾಗಿ ಇರಬೇಕು. ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಬ್ಯಾಂಕ್ ಪಾಸ್ಬುಕ್ ಗೆ ಲಿಂಕ್ ಮಾಡಿರ್ಬೇಕು. ಲಿಂಕ್ ಮಾಡಿಸಿದಲ್ಲದೆ ಅದಕ್ಕೆ ಲಿಂಕ್ ಮಾಡಿದ ನಂತರ ಸೀಡಿಂಗ್ ಅಂದ್ರೆ ಮ್ಯಾಪಿಂಗ್ ಅಂತ ನಾವು ಹೇಳ್ತೀವಿ, ಅದನ್ನು ಕೂಡ ಕಂಪ್ಲೀಟ್ ಆಗಿ ಮಾಡಿಸಿರ್ಬೇಕಾಗತ್ತೆ. ಇವು 3 ದಾಖಲೆಗಳಲ್ಲಿ ಇರುವಂತಹ ಒಂದೇ ಹೆಸರು ಇರಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಆಗಿರಬಾರ್ದು. ಅಂದ್ರೆ ನೇರವಾಗಿ ನಿಮ್ಗೆ ಅಂದ್ರೆ ಈ ರೀತಿಯಾಗಿ ಒಂದು ಟೆಕ್ನಿಕಲ್ ಇಶ್ಯೂ ಆಗ್ಬಿಡುತ್ತೆ ಅಲ್ಲಿ, ಏನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದಾಗ ಅವಾಗ ನೀವು ಅವುಗಳನ್ನ ಸರಿಪಡಿಸಿಕೊಂಡ್ರೆ ಮಾತ್ರ ನಿಮ್ಗೆ ಯಾರಿಗೆ ಇನ್ನೂವರೆಗೂ ಹಣ ಬಂದಿಲ್ಲೋ ಅವರಿಗೆ ನೇರವಾಗಿ ಜಮಾ ಆಗುತ್ತೆ. ಅದಕ್ಕೆ ಯಾವುದೇ ರೀತಿಯಿಂದ ನೀವು ಬೇರೆ ವಿಧಾನಗಳನ್ನ ಅನುಸರಿಸುವಂತ ಅವಶ್ಯಕತೆ ಇಲ್ಲ.
ಮತ್ತೆ ಇದರ ಜೊತೆಗೆ 11ನೇ ಕಂತಿನ ಹಣ 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಸರ್? ಯಾವಾಗ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ 2 ತಿಂಗಳಲ್ಲಿ ಬಾಕಿ ಇರುವಂತ ಹಣ. ಕೆಲವೊಬ್ರು 4 ತಿಂಗಳ ಹಣ ಹೇಳ್ತಾರೆ, 6 ತಿಂಗಳ ಹಣ ಜಮಾ ಆಗಿಲ್ಲ ಅಂತ ಹೇಳ್ತಾರೆ. ಅದೆಲ್ಲವನ್ನು ಕೂಡ ಬಹಳಷ್ಟು ಜನರಿಗೆ ಜಮಾ ಆಗಿದೆ. ಇನ್ನು ಕೆಲವೇ 10 ದಿನಗಳಲ್ಲಿ ಅಂದ್ರೆ ನಿನ್ನೆ ಹೇಳಿರುವಂತ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿರುವಂತದ್ದು 10 ದಿನಗಳಲ್ಲಿ ಸಂಪೂರ್ಣವಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನಾವು ಸಂಪೂರ್ಣವಾಗಿ ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆಲ್ರೆಡಿ ಡಿಬಿಟಿ ಪುಷ್ ಮಾಡಿದೀವಿ. ಇವತ್ತು ಅಥವಾ ನಾಳೆ 10 ಡೇಸ್ ಒಳಗಡೆ ಸಂಪೂರ್ಣವಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ 2 ತಿಂಗಳ ಹಣ ಸಂಪೂರ್ಣವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಹಣ ನಾವು ಬಂದ್ ಮಾಡುವುದಿಲ್ಲ. ಸುಮ್ಮನೆ ಸುಳ್ಳು ಸುದ್ದಿಯನ್ನ ಹಬ್ಬಸ್ತಾ ಇದ್ದಾರೆ, ಅದಕ್ಕೆ ಯಾರು ಕೂಡ ತಲೆ ದೂಗಬೇಡಿ. ದಯವಿಟ್ಟು ನಾವು ಏನ್ ಮಾಡ್ತೀವಿ ಅಂದ್ರೆ ಡಿಬಿಟಿ ಏನೋ ಟೆಕ್ನಿಕಲ್ ಇಶ್ಯೂ ಆಗಿತ್ತು, ಅದನ್ನ ಕ್ಲಿಯರ್ ಮಾಡಿದೀವಿ. ಮತ್ತೆ ಅದನ್ನ ಆಗ್ಲೇ ಹೇಳಿದ್ನಲ್ಲ, GST ಪೇಯರ್ ಯಾರಿದ್ದಾರೆ ಅಂದ್ರೆ ಬಹಳಷ್ಟು ಜನ ಹೆಣ್ಮಕ್ಳು ಕೂಡ ಅಲ್ಲಿ ಮನೆಯಲ್ಲಿ ಇರುವಂತ ಸದಸ್ಯರು ಇವತ್ತು GST ಪೇ ಮಾಡ್ತಾ ಇರುವಂತವ್ರು, ಅವ್ರ ಹತ್ರ ಕೂಡ BPL ಕಾರ್ಡ್ ಇದೆ, ಅವರು ಕೂಡ 2,000 ರೂಪಾಯಿ ತಗೋತಾ ಇದ್ದಾರಲ್ಲ, ಅಂತ ಮಹಿಳೆಯರಿಗೆ ಇವತ್ತು ಬಂದ್ ಮಾಡಿರುವಂತದ್ದು. ಕೆಲವೊಬ್ಬರಿಗೆ ಇಲ್ಲ ಸರ್ ನಾನು ಬಡವರಾಗಿದ್ದೇವೆ, ನಾವು BPL ಕಾರ್ಡಿಗೆ ಅರ್ಹತೆಯನ್ನು ಹೊಂದಿದ್ದೇವೆ, ಆದ್ರೂ ಕೂಡ ನಮಗೆ ಬಂದಿಲ್ಲ ಅಂದ್ರೆ ನೀವು ಸ್ವಯಂ ಘೋಷಣೆ ಒಂದು ಪ್ರಮಾಣ ಪತ್ರ ಅಲ್ಲಿ ಬರ್ದು ಕೊಡ್ಬೇಕಾಗತ್ತೆ. ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ಒಂದು ಮಾಹಿತಿಯನ್ನು ನಿಮ್ಗೆ ಸಂಪೂರ್ಣವಾಗಿ ಒಂದು ತಿಳಿಸ್ಕೊಡ್ತಾ ಇದ್ದೀನಿ, ನೀವೇ ಕೂಡ ಸಂಪೂರ್ಣವಾಗಿ ನೋಡಬಹುದು. ಓಕೆ, ವಿಡಿಯೋ ಇದೆ, ಬಟ್ ನಾನು ಇಲ್ಲಿ ನಿಮ್ಗೆ ಅದರ ವಾಯ್ಸ್ ಅನ್ನ ತೋರಿಸ್ತಾ ಇದ್ದೀನಿ, ಕೇಳಿಸ್ಕೋಬಹುದು. ಬರ್ತಾ ಇಲ್ಲ ಅನ್ನೋದು ತುಂಬಾ ತಪ್ಪು. ಯಾಕಂದ್ರೆ ಮೇ ತಿಂಗಳಲ್ಲಿ ಹಾಕಿದ್ವಿ, ಜೂನ್ ಜುಲೈ ಅಂತ ಹೇಳಿ 2 ತಿಂಗಳಿಂದ ಸ್ವಲ್ಪ ತಾಂತ್ರಿಕ ದೋಷದಿಂದ ಬಂದಾರ. ಈಗಾಗಲೇ DBT ಪುಷ್ ಮಾಡ್ತಾ ಇದೀವಿ. ಮ್ಯಾಕ್ಸಿಮಮ್ 8 to 10 ಡೇಸ್ ಒಳಗಡೆ ಅವ್ರಿಗೆ ಸಿಗುತ್ತೆ. 8 to 10 ಡೇಸು ಈ ಯೋಜನೆಯನ್ನ, ಗೃಹಲಕ್ಷ್ಮಿ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸ್ತಾ ಇಲ್ಲ. ಈ ಯೋಜನೆ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮಾಡಿದ್ದು, ಇಲೆಕ್ಷನ್ ಪೂರ್ವದಲ್ಲಿ ಕೊಟ್ಟಂತ ಭಾಷೆ ಇದೆ. ನಾವು ಈ ಯೋಜನೆಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನೋಡಿದ್ರೆ ಸಂಪೂರ್ಣವಾಗಿ ಹೇಳಿರುವಂತಹ ಮಾಹಿತಿ ನಿಮಗೆ ಗೊತ್ತಾಗಿದೆ. ಹೌದಿಲ್ಲ? ಕೆಲವೇ ದಿನಗಳಲ್ಲಿ, ಕೇವಲ 10 ದಿನಗಳಲ್ಲಿ ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಯೋಜನೆ ಹಣ 2 ತಿಂಗಳ ಹಣ ಸಂಪೂರ್ಣವಾಗಿ ನಿಮ್ಗೆ ಜಮಾ ಮಾಡ್ತೀವಿ ಅಂತ ಹೇಳಿ ಇವತ್ತು ಖುದ್ದಾಗಿ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೇಡಮ್ ಅವರೇ ಹೇಳಿರುವಂತಹ ಒಂದು ಮಾಹಿತಿಯನ್ನ ನಿಮ್ಮೊಂದಿಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀರಿ. ಓಕೆ, ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದಾನೆ. ಯಾಕಂದ್ರೆ ನಾನು ಹೇಳೋದ್ರಿಂದ ನಿಮ್ಗೆ ಏನೋ ಒಂದು ಅನಿಸಬಹುದು. ಹಾಗಾಗಿ ಇವತ್ತು ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಹೇಳಿರುವಂತಹ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಸಂಪೂರ್ಣವಾಗಿ ಹಂಚ್ಕೋತಾ ಇದ್ದೇನೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗ್ತದೆ, ನಮಗೆ 2,000 ರೂಪಾಯಿ ರೊಕ್ಕ ಬರುದಿಲ್ಲೇನೋ, ಸುಮ್ ಮಾಡಿದ್ರವ ಇಲೆಕ್ಷನ್ ಸಂಬಂಧ ವೋಟ್ ಹಾಕಕ್ ಮಾಡಿದ್ರು, ಈಗ ರೊಕ್ಕನೇ ಬರಲ್ಲ ನೋಡಂತೇಳಿ ಆಜು ಬಾಜು ಮಾತಾಡ್ತಿರ್ತಾರೆ. ಹೌದಿಲ್ಲ? ಯಾಕಂದ್ರೆ 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು, ಇನ್ನೂ ತರ 15 ಅಲ್ಲ, 1 ರೂಪಾಯಿ ನಯ ಪೈಸನ್ ಕೂಡ ಬ್ಯಾಂಕ್ ಅಕೌಂಟ್ ಒಳಗೆ ಬಂದೇ ಇಲ್ಲ. ಅದನ್ನ ಯಾರು ಕೇಳೇ ಇಲ್ಲ. ಇವತ್ತು 2,000 ರೂಪಾಯಿ ಬಂದಾಗ್ಯಾವ ಅಂತೇಳಿ ಗಾಬರಿಯಾಗಿ ಅಲ್ಲಿ ಹೋಗುದು, ಇಲ್ಲಿ ಹೋಗುದು, ಅಲ್ಲಿ ತಿರುಗಾಡದೆ ಅಂತೇಳಿ ಓಡಾಡ್ತಿರ್ತೀವಿ. ಹೌದಿಲ್ಲ ರೀ? ಹಂಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು ಮೇಡಮ್ ಅವರು ಹೇಳಿದಾಗೆ ಯಾವುದೇ ಕಾರಣಕ್ಕೂ ಬಂದ್ ಆಗುದಿಲ್ಲ, ಬಂದ್ ಆಗುವಂತ ಸಾಧ್ಯತೆಯೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು DBT ಕೂಡ ಸಂಪೂರ್ಣವಾಗಿ ಪುಷ್ ಮಾಡಿದೀವಿ ಅಂತ ಹೇಳಿರುವಂತದ್ದು. ಜೊತೆಗೆ 10 ರಿಂದ 8 ದಿನಗಳಲ್ಲಿ ಸಂಪೂರ್ಣವಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಬರುತ್ತೆ. ಯಾವುದೇ ಗೊಂದಲಕ್ಕೆ ಹೋಗಬೇಡಿ. ದಯವಿಟ್ಟು ಸುಮ್ಮನೆ ಅಲ್ಲಿ ಇಲ್ಲಿ ತಿರುಗಾಡಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಮುಂಚೆ ಅದನ್ನ ಒಂದ್ಸರಿ ನಿಮ್ಮ ಒಂದು ಸ್ಟೇಟಸ್ ಅನ್ನ ಪರಿಶೀಲನೆ ಮಾಡಿ, ಅದರಲ್ಲಿ ಏನಾದ್ರೂ ಒಂದು ಟ್ಯಾಕ್ಸ್ ಪೇಯರ್ ಅಂತ ನಿಮ್ಗೆ ಸ್ಟೇಟಸ್ ಅಲ್ಲಿ ಬರ್ತಾ ಇತ್ತು ಅಂದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಂತ ಒಂದು ಸ್ಟೇಟಸ್ ಅಲ್ಲಿ ಏನಾದ್ರೂ ಬರ್ತಾ ಇತ್ತು ಅಂದ್ರೆ ಒಂದು ಸ್ವಯಂ ಘೋಷಣೆ ಪ್ರಮಾಣ ಪತ್ರವನ್ನ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿಮ್ಮ ಒಂದು ತಾಲೂಕು ಕಚೇರಿಗೆ ಹೋಗಿ ನೀವು ಏನ್ ಮಾಡ್ಬೇಕಾಗತ್ತೆ, ಆ ಒಂದು ಪತ್ರವನ್ನ ಅವರಿಗೆ ಕೊಟ್ರೆ ಸಂಪೂರ್ಣವಾಗಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಂಪೂರ್ಣವಾಗಿ ಬರುತ್ತೆ. ದಯವಿಟ್ಟು ಗೊತ್ತಾಗಿದೆ ಅನ್ಕೋತಾ ಆದ್ರೆ ಇದೇ ರೀತಿಯಾಗಿ ನಾನ್ ಮಾಡೋದ ಪ್ರತಿಯೊಂದು ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡ್ಬೇಕಾಗಿತ್ತು ಅಂದ್ರೆ ಕಂಪ್ಯೂಟರ್ ಶಿಕ್ಷಣ ಕಲಿಬೇಕು ಸರ್, ಮನೆಯಲ್ಲಿ ಕುತ್ಕೊಂಡು ನಮ್ಮ ಮಕ್ಕಳಿಗೆ ಕಲಿಸಬೇಕಾಗಿದೆ. ನಾನು ಬೇರೆ ಕಡೆ ಹೋಗಿ ಕಂಪ್ಯೂಟರ್ ಕಲಿಯಲಿಕ್ಕೆ ನನ್ಗೆ ಆಗ್ತಾ ಇಲ್ಲ ಅಂದ್ರೂ ಕೂಡ ನಾನು ಆನ್ಲೈನ್ ಕ್ಲಾಸ್ ಅನ್ನ ತಗೋತಾ ಇದ್ದೀನಿ. ಕಂಪ್ಯೂಟರ್ ಶಿಕ್ಷಣದ ಆನ್ಲೈನ್ ಕ್ಲಾಸ್ ಗಳನ್ನು ಕೂಡ ನಿಮ್ಗೆ ಸಿಗುತ್ತೆ. ನೀವು ಮನೆಯಲ್ಲಿ ಕುಳಿತುಕೊಂಡು ಆನ್ಲೈನ್ ಕ್ಲಾಸ್ ಗೆ ಜಾಯಿನ್ ಆಗೋ ಮುಖಾಂತರ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ದಯವಿಟ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ, ಯಾವ ದಿನಾಂಕಕ್ಕೆ ಬರುತ್ತೆ, ಎಲ್ಲ ಪೆಂಡಿಂಗ್ ಹಣ ಕೂಡ ಸಂಪೂರ್ಣವಾಗಿ ಜಮಾ ಮಾಡ್ತೀವಿ ಅಂತ ಒಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ಸಿಕ್ಕಿದೆ. ದಯವಿಟ್ಟು ಇದೇ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೇನೆ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.